गुलबर्गा के खंडाल गांव के एक स्कूल में एसपीसीएमआई क्लिनिक की इनॉग्रेशन अमल में आई। बताया जा रहा है कि खंडाल गांव के एक स्कूल में एसपीसीएमआई जेन लाइफ क्लिनिक का इनॉग्रेशन जस्टिस डॉक्टर एन संतोष हेगड़े और मनीष कटके के हाथों अमल में आया। एसपीसीएमआई जेन लाइफ क्लिनिक कर्नाटका स्टेट का पहला क्लिनिक है और ये क्लिनिक किसानों के लिए बड़ी आसानी पैदा करने वाला है। जैसे कि किसानों के जो ट्रीटमेंट्स होते हैं और रिपोर्ट कार्ड, ये सारी चीज़ें एक सिस्टम के ज़रिए होती हैं। पेशेंट को क्लिनिक को जाने की बिल्कुल भी ज़रूरत नहीं है, ये सारी चीज़ें ऑनलाइन होती हैं। इस मौके पर मनीष कटके जो कि मैनेजिंग डायरेक्टर ऑफ ब्रिस्टो हेल्थ केयर हैं और जस्टिस डॉक्टर एन संतोष हेगड़े जो कि कर्नाटका स्टेट लोकायुक्ता हैं और बसवराज पाटिल सेडम जो कि मेंबर ऑफ राज्यसभा हैं, इनके अलावा कई सारे लोग इस इनॉग्रेशन में मौजूद थे। आइए देखते हैं इस एसपीसीएमआई क्लिनिक के शॉर्ट हाइलाइट्स। The kind of motivation he gave us to start that first MI ಮ್ಯಾನ್ ಆಫ್ ದ ಇಯರ್ ಫ್ರೆಂಡ್ಸ್ ಆಫ್ ಇಂಡಿಯಾ ವಿಜಯ ಕರ್ನಾಟಕ ಹೆಂಗೆ ಅಲ್ಲಿ ಕೂಡ ಅಷ್ಟೇ ಇವತ್ತು ಹೆಂಗ್ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು. ಇಲ್ಲಿ ಆರೋಗ್ಯದ ಅರಿವನ್ನು ಮೂಡಿಸಿ ಆಯಾ ಶಾಲೆ ಮಕ್ಕಳ ಜೊತೆಗೆ ಅಲ್ಲಿಯ ಪಾಲಕರ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸುವ ದೃಷ್ಟಿಯಿಂದ ಇದೊಂದು ವಿಶಿಷ್ಟವಾದ ಪ್ರಯೋಗ ಇದೆ. ನಮ್ಮ ಭಾಗದಲ್ಲಿ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್. ಆ್ಯಕ್ಚುಲಿ ಮನೀಷ್ ಕಟ್ಕೆ ಮತ್ತು ಅವರ ಭಗಿನಿ ಅವರಿಬ್ಬರೂ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ಯಾಲಿಯೇಟಿವ್ ಕೇರ್ ಅಂತೇನು ನಾವು ಕರಿತೀವಿ, ಅಂದರೆ ಮನೆಯಲ್ಲಿದ್ದೇ ರೋಗಿಯನ್ನು ಇಲಾಜ್ ಮಾಡ್ತಕ್ಕಂಥ ಮೊದಲನೇ ಯೂನಿಟು ಅವರೇ ಈ ಗುಲ್ಬರ್ಗಾದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದೊಂದು ವಿಶಿಷ್ಟವಾದ ಪ್ರಯತ್ನ ಇದೆ. ಆದರೆ ಒಂದೇ ಶಾಲೆಗೆ ಇದು ವಯಬಲ್ ಆಗೋದು ಚಾನ್ಸಸ್ ಕಡಿಮೆ ಇದೆ. ಬಟ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೆರಿಮೆಂಟು. ಸುಮಾರು ಒಂದು ಕ್ಲಸ್ಟರ್ ಆಫ್ ಸ್ಕೂಲ್ಸಿಗೆ ಒಂದು ಮೂವಿಂಗ್ ವ್ಯಾನ್ ಇಟ್ಟು, ವ್ಯಾನಿನಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಟು ಇದನ್ನು ಎಲ್ಲ ಶಾಲೆಗಳಿಗೆ ಮೂವ್ ಮಾಡಿದರೆ ಸೊ ಅಷ್ಟು ಊರಿನ ಪಾಲಕರ ಮಕ್ಕಳ ಮತ್ತು ಅವರ ಪರಿವಾರದ ಆರೋಗ್ಯದ ದೃಷ್ಟಿಯಿಂದ ಆರ್ಥಿಕವಾಗಿ ಬಹುದೊಡ್ಡ ಲಾಭ ಆಗ್ತದೆ. ಕಾರಣ ಏನಂತಂದರೆ ಸಣ್ಣ ಸಣ್ಣ ಕಾರಣಗಳಿಗಾಗಿ ದೊಡ್ಡೂರಿಗೆ ಹೋಗೋದು, ಹಾಸ್ಪಿಟಲ್ದಲ್ಲಿ ಎನ್ರೋಲ್ ಮಾಡೋದು, ಫೀಸ್ ಕೊಡೋದು, ಈಗೆಲ್ಲ ಇಂಥ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ಬಂದುಬಿಟ್ಟಿವೆ. ಸೊ ಅದನ್ನು ಮನೆಯಲ್ಲಿಯೇ ನೋಡಲಿಕ್ಕಾಗುತ್ತೆ ಅಥವಾ ತಮ್ಮೂರಿನ ಸಮೀಪದಲ್ಲಿ ನೋಡಲಿಕ್ಕಾದಾಗ ಒಂದು ರೀತಿಯಿಂದ ಒಂದು ಕ್ಲಸ್ಟರ್ ಆಫ್ ವಿಲೇಜಸ್ನಲ್ಲಿ ಒಂದು ವರ್ಷದಲ್ಲಿ ಕ್ರೌರ್ಸ್ ಆಫ್ ರುಪೀಸ್ ಉಳಿತಾಯ ಮಾಡ್ಬೋದು. ಪ್ರಾರಂಭದಲ್ಲಿ ಒಂದು ವ್ಯಾನ್ ಖರೀದಿ ಮಾಡೋದು ಕಾಸ್ಟ್ಲಿ ಅಂತ ಅನಿಸ್ಬೋದು, ಬಟ್ ಇಟ್ ಈಸ್ ಚೀಪೆಸ್ಟ್ ಒನ್. ಸೊ ಅದರದ್ದು ಮೊದಲನೆಯ ಪ್ರಯೋಗ ಈಗ ಬ್ಲಡ್ ಟೆಸ್ಟ್ ಇರ್ತದೆ, ಹಾರ್ಟ್ ಟೆಸ್ಟ್ ಇರ್ತದೆ. ಎರಡನೇದೇನೆಂದರೆ ಮಕ್ಕಳಿಗೆ ಇದರ ಅವೇರ್ನೆಸ್ ಕೊಡುವ ದೃಷ್ಟಿಯಿಂದ ಭಾಳ ಅತ್ಯಂತ ಅವಶ್ಯಕಿದೆ. ಯಾವುದೇ ಆಗಲಿ, ಈಗ ಮನುಷ್ಯನ ಹಾರ್ಟ್ ಬೀಟಿಂಗ್ ಯಾಕೆ ಹೆಚ್ಚಾಗುತ್ತೆ, ಕಂಟಿನ್ಯೂಸ್ ಹೆಚ್ಚಾಯಿತು ಅಂದರೆ ಅದು ರೋಗ ಆಗಿಬಿಡ್ತದೆ. ಟೈಮ್ ಬೀಯಿಂಗ್ ಬಂದು ಹೋದರೆ ರೋಗ ಆಗೋದಿಲ್ಲ. ಅಥವಾ ಮನುಷ್ಯ ಶಾಕ್ ಆಗ್ತಾನೆ ಯಾವುದೋ ಒಂದು ಘಟನೆಯಿಂದ, ಅದು ತಾತ್ಕಾಲಿಕ ಆದಾಗ ಅದು ಹಾನಿಕಾರಕ ಇರೋಂಗಿಲ್ಲ. ಬಟ್ ಇಟ್ ಕಂಟಿನ್ಯೂಸ್ ಅಗೇನ್ ಆ್ಯಂಡ್ ಅಗೇನ್ ಶಾಕ್ ಅಂತ ತಿಳ್ಕೊರಿ. ಇಂಥ ಸಮಯದಲ್ಲಿ ಮನುಷ್ಯನಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕೆಲವು ಉಪಕರಣಗಳ ಅತ್ಯಂತ ಅವಶ್ಯಕತೆ ಇರ್ತದೆ. ಸೊ ಆ ದೃಷ್ಟಿಯಿಂದ ಅವರು ಮಾಡಿರ್ತಕ್ಕಂಥ ಈ ಪ್ರಯೋಗ ಅತ್ಯಂತ ಯಶಸ್ವಿ ಪ್ರಯೋಗ ಇದೆ. ಆದರೆ ನಾನೇನು ಮೊದಲು ಹೇಳಿದ್ನಲ್ಲ, ಇಫ್ ಇಟ್ ಈಸ್ ಟೇಕನ್ ಎಟ್ ಕ್ಲಸ್ಟರ್ ಲೆವೆಲ್ ಇದು ಮಾಡೋರಿಗೂ ಲಾಭ ಮತ್ತು ಬೆನಿಫಿಷರಿ ಸಂಖ್ಯೆ 10 ಪಟ್ಟು ಹೆಚ್ಚಾಗುತ್ತದೆ. ಒಂದು ವಾರದಲ್ಲಿ ಮುಂಜಾನೆ ಒಂದು ಕಡೆ, ಸಂಜೆ ಒಂದು ಕಡೆ ಹೀಗೆ ಮೂವ್ ಮಾಡಿದ್ರೆ ಒಂದು 10-15 ವಿಲೇಜಸ್ಗಳನ್ನು ಕವರ್ ಮಾಡ್ಬೋದು. ಆವಾಗ ಸ್ವಲ್ಪ ಇನ್ಸ್ಟ್ರೂಮೆಂಟು ಫುಲ್ ಯೂಸ್ ಆಗ್ತದೆ ಮತ್ತು ಇದೊಂದು ಉತ್ತಮ ಆರೋಗ್ಯವನ್ನು ಕಡಿಮೆ ರೇಟ್ನಲ್ಲಿ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ವಿಶೇಷ ಪ್ರಯೋಗ. ಮತ್ತು ಶಾಲೆ ಒಂದು ಯೂನಿಟ್ ಇರೋದರಿಂದ ಮಕ್ಕಳಲ್ಲಿ ಬರುವ ಅವೇರ್ನೆಸ್ ಏನಿದೆ, ಇದು ಒಂದು ಜ್ಞಾನ ಮಕ್ಕಳಲ್ಲಿ ಪರ್ಕ್ಯುಲೇಟ್ ಆಗಲಿಕ್ಕೆ. ಇಲ್ಲಾಂದರೆ ಕೆಲವೊಂದು ಸಲ ಇನ್ಸ್ಟ್ರೂಮೆಂಟ್ ನೋಡೇ ಮನುಷ್ಯ ಎದೆ ಹೊಡಿತಾನೆ. ಈಗ ಹೇಗೆ ಕರೋನಾದಲ್ಲಿ ಡ್ರೆಸ್ ನೋಡೇ ಜನ ಸತ್ತಾರೆ, ತಿಳಿತಿಲ್ರಿ, ಅಥವಾ ಪೇಷಂಟಿಗೆ ಒಯ್ಯೋದು ಬಿಸಾಟೋದು ನೋಡೇ ಸತ್ತಾರೆ. ಇವೆರಡೂ ತೋರಿಸಿದ್ದಿಲ್ಲ ಅಂದ್ರೆ 50% ಡೆತ್ ಕಡಿಮೆ ಆಗ್ತಿದ್ದು.
ನನ್ನ ಒಪಿನಿಯನ್ ಪರ್ಸ್ನಲ್. ಸೊ ಹೀಗೆ ಇಂಥ ಭಯ, ಅದೇ ರೀತಿ ಇನ್ಸ್ಟ್ರೂಮೆಂಟ್ ಈಟೇನಾ ಅಂತ ಹೀಗೆ ಮಕ್ಕಳಿಗೆ ಗೊತ್ತಾದರೆ ಮುಂದೆ ಅದೊಂದು ಭಯ ಅನ್ನೋದು ಬರೋದಿಲ್ಲ. ಈ ದೃಷ್ಟಿಯಿಂದ ಅವರ ಈ ಪ್ರಯಾಸ ಉತ್ತಮ ಇದೆ. ಇದು ಕಾಲಮಾನಕ್ಕೆ ತಕ್ಕಂತೆ ಮಾಡಿಫೈ ಮಾಡಿ ಸರ್ವಿಸ್ ಕೊಡೋದು ಉತ್ತಮ. ಈ ಸಂಸ್ಥೆಯವರು ಭಾಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಒಳ್ಳೆಯ ಮೆಡಿಕಲ್ ಸೌಲಭ್ಯಗಳು ಇಲ್ಲದಂಥ ಜಾಗದಲ್ಲಿ ಜನರಿಗೆ ಅಂಥ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಚಿಂತನೆ ಕಮ್ಮಿ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಈ ಒಂದು ಪ್ರಯತ್ನಕ್ಕೆ ನಾನು ಈ ಸಂಸ್ಥೆಯನ್ನು ಅಭಿನಂದಿಸ್ತಾ ಇದ್ದೀನಿ. ಗೌರವಾನ್ವಿತ ನ್ಯಾಯಾಧೀಶರು, ಈಗ ನಮ್ಮದು SPC ಮತ್ತು ರಿಡ್ಸೋ ಮಿಷನ್ ಈ ಕಾರ್ಯಕ್ರಮ ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ಹಮ್ಮಿಕೊಂಡಿದೆ. ತಮ್ಮ ಅನಿಸಿಕೆ? ನನ್ನ ಅನಿಸಿಕೆಯಲ್ಲಿ ಇದು ಭಾಳ ಉತ್ತಮವಾದ ಕೆಲಸ. ಒಂದು ಶಾಲಾ ಮಕ್ಕಳಲ್ಲಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಅವರನ್ನು ಕರೆಸಿ ಅವರ ಆರೋಗ್ಯವನ್ನು ನೋಡಿ ಅದಕ್ಕೆ ಬೇಕಾದ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಕೊಡುವ ಪ್ರಯತ್ನ ನಡೀತಾ ಇದೆ. ಇದು ಒಂದು ಮಾನವೀಯತೆಯ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಎರಡನೇದಾಗಿ, ವಯಸ್ಸಾದವರಿಗೆ ಮನೆಯಲ್ಲಿ ಇದ್ದು ಚಿಕಿತ್ಸೆ ಪಡೆಯೋಕ್ಕೆ ಸಾಧ್ಯವಿಲ್ಲದವರಿಗೆ ಅವರು ಆ ಸೌಲಭ್ಯಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಆರ್ಥಿಕ ಲಾಭಕ್ಕಾಗಿ ಅಲ್ಲ. ಅದರಿಂದ ಕೂಡ ಈ ಗ್ರಾಮಾಂತರದ ಪ್ರದೇಶ ಜನರಿಗೆ ಇಷ್ಟರವರೆಗೆ ಇಲ್ಲದಂಥ ಸೌಲಭ್ಯಗಳನ್ನು ಅವರು ಇವಾಗ ತಲುಪಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ಈಗಾಗಲೇ ಕಲಬುರಗಿ ಕಲರವ ನಾಡು ಈ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ, ಜೊತೆಗೆ ಆರೋಗ್ಯದಲ್ಲಿ ಸಾಧಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಇನ್ನೂ ಹೆಚ್ಚೆಚ್ಚು ಜನರನ್ನು ಗ್ರಾಮೀಣದಲ್ಲಿರ್ತಕ್ಕಂಥ ರೈತರಿಗೆ, ಮಕ್ಕಳಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ಯುವ ನಾಯಕರಿಗೆ ಆರೋಗ್ಯದ ಬಗ್ಗೆ, ಸುಸ್ಥಿರ ಆರೋಗ್ಯದ ಬಗ್ಗೆ ತಾವೇನು ಹೇಳಿ? ನೋಡಿ, ಅಭಿವೃದ್ಧಿಯಾದ ಜಾಗದಲ್ಲಿ ಮಾತ್ರ ಆರೋಗ್ಯದ ಸೌಲಭ್ಯಗಳು ಇರ್ತವೆ. ಗ್ರಾಮಾಂತರ ಪ್ರದೇಶದಲ್ಲಿ ಅಂಥ ಸೌಲಭ್ಯಗಳು ಇರಲ್ಲ, ಯಾಕೆಂದರೆ ಅದರಿಂದ ಲಾಭ ಇಲ್ಲ. ಅದಕ್ಕಾಗಿ ವೈದ್ಯಕೀಯ ವೃತ್ತಿಯಲ್ಲಿದ್ದವರು ಕೂಡ ಆ ಒಂದು ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಮಾಡಿದಂಥ ಕೆಲಸ, ಎಲ್ಲೆಲ್ಲಿ ಆರೋಗ್ಯದ ಸೌಲಭ್ಯಗಳು ಇಲ್ಲವೋ ಅಲ್ಲಿ ತಮ್ಮದೇ ಆದ ಡಿಸ್ಪೆನ್ಸರಿಗಳನ್ನು ಓಪನ್ ಮಾಡಿ ಮತ್ತು ಅದಕ್ಕೆ ಸೂಕ್ತವಾದಂಥ ವೈದ್ಯರನ್ನು ಕಳಿಸಿ ಆ ಭಾಗದ ಜನರಿಗೆ ಭಾಳ ಸುಲಭದಲ್ಲೇ ವೈದ್ಯಕೀಯ ಸೌಲಭ್ಯ ಸಿಗುವ ಒಂದು ದಾರಿಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ಭಾಳಷ್ಟು ಜನರಿಗೆ ಲಾಭ ಆಗ್ತದೆ. ಯುವಕರಿಗೆ ಮಾತ್ರ ಅಲ್ಲ, ವಯಸ್ಸಾದವರಿಗೆ, ಮನೆಯಲ್ಲಿರೋಕ್ಕೆ ಸಾಧ್ಯವಿದ್ದವರಿಗೆ, ಮನೆಯಲ್ಲಿ ಚಿಕಿತ್ಸೆ ಸಿಗದವರಿಗೆ ಅವರು ಅಂಥ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲೇ, ಅದರಲ್ಲೂ ಕಲ್ಯಾಣ ಕರ್ನಾಟಕದ ಹೃದಯ ಭಾಗದ ಕಲಬುರಗಿ ಜಿಲ್ಲೆಯ ಕಣದಾಳ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯನ್ನೇ ನಮ್ಮ ರಿಡ್ಸೋ ಮಿಷನ್ ಹಮ್ಮಿಕೊಂಡಿರೋ ಮುಖ್ಯ ಉದ್ದೇಶ ಅಂದರೆ ಈ ಭಾಗದ ಮಕ್ಕಳಿಗೂ ಕೂಡ ಇರುವಂಥ ಕೆಲವು ವೈದ್ಯಕೀಯ ಸಮಸ್ಯೆಗಳಿಗೆ ಪರಿಹಾರ ಸುಲಭವಾಗಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿಂದ ಶುರು ಮಾಡಿದ್ದಾರೆ, ಮುಂದಕ್ಕೆ ಇದರ ಜಾಗಕ್ಕೂ ಹೋಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಮುಂದುವರೆದು ಮಾತನಾಡೋದಾದರೆ, ನಮ್ಮ ರಿಡ್ಸೋ ಮಿಷನ್ಸ್ನ ಮುಂದಿನ ಧ್ಯೇಯ, ಮುಂದುವರೆದ ದಿನಗಳಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ತನ್ನ ಧ್ಯೇಯವನ್ನು ಇಟ್ಕೊಂಡಿದೆ. ಒಂದು ಸಾವಿರಾರು ಕ್ಲಿನಿಕ್ಗಳನ್ನು ಈ ಥರ ಸರ್ಕಾರಿ ಶಾಲೆ ಖಾಸಗಿ ಶಾಲೆ. ಸೊ ತಮ್ಮ ಆಶೀರ್ವಾದ ಅಥವಾ ಸಂದೇಶ? ಖಂಡಿತ. ಅಂದರೆ ಇದು ಭಾಳ ಉತ್ತಮವಾದ ಕೆಲಸ. ಇದೊಂದು ಹಣಕ್ಕಾಗಿ ಮಾಡುವಂಥ ಕೆಲಸ ಅಲ್ಲ, ಇದು ಮಾನವೀಯತೆಯ ಪ್ರತೀಕವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಮಾನವೀಯತೆಯ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಜನರಿಗೆ ಸುಲಭವಾಗಿ ಈ ಆರೋಗ್ಯದ ಸೌಲಭ್ಯಗಳು ಸಿಗ್ತಾ ಇಲ್ವೋ ಅಂಥ ಜಾಗದಲ್ಲಿ ಅವರು ತಮ್ಮದೇ ಆದ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸೂಕ್ತವಾದ ವೈದ್ಯರನ್ನು ಕಳಿಸಿ ಆ ಭಾಗದ ಜನರಿಗೆ ಸಿಗಬೇಕಾದಂಥ ವೈದ್ಯಕೀಯ ಸೌಲಭ್ಯಗಳನ್ನು ಈ ಸಂಸ್ಥೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ಮುಂದಕ್ಕೆ ಕೂಡ ಅವರು ಇತರ ಜಾಗಗಳಿಗೆ ಹೋಗಬಹುದು ಅನ್ನೋದು ನನ್ನ ವಿಚಾರ. ಈಗಾಗಲೇ ಕಲಬುರಗಿ ಜಿಲ್ಲೆಯ ತಾಲೂಕಿನ 10 ಹಳ್ಳಿಗಳಲ್ಲಿ ಕಣ್ದಾಳು, ಆಮೇಲೆ ನಮ್ಮ ನದಿ ಸೀನೂರು, ಆಮೇಲೆ ಶರಣಸಿರ್ಸಿ 10 ಹಳ್ಳಿಗಳಲ್ಲಿ ಅವರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಮುಂದುವರೆದು ಇನ್ನೂ 30ರಿಂದ 40 ಕ್ಲಿನಿಕ್ಗಳನ್ನು ಆರಂಭ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ
ಖಂಡಿತವಾಗಿ ಈ ಸಂಸ್ಥೆಯ ಉದ್ದೇಶ ಯಾವುದೇ ಒಂದು ಭಾಗಕ್ಕೆ ಈ ಸೌಲಭ್ಯಗಳನ್ನು ತಲುಪಿಸುವುದಲ್ಲ. ಕಲಬುರಗಿಯ ಎಲ್ಲ ಜಾಗಗಳಿಗೂ ಕೂಡ ಈ ಸೌಲಭ್ಯಗಳು ಸಿಗಬೇಕನ್ನೋದು ಅವರ ವಿಚಾರ. ಇದು ಕಲಬುರಗಿ ಮಾತ್ರ ಅಲ್ಲ, ಮುಂದಕ್ಕೆ ಪಕ್ಕದ ಜಿಲ್ಲೆಯಲ್ಲೂ ಕೂಡ ಶುರು ಆಗ್ಬೋದು ಅನ್ನೋದು ನನ್ನ ವಿಚಾರ. ಹಾಗಾದರೆ ಈಗಾಗಲೇ ಕಲಬುರಗಿ ಕಲ್ಯಾಣ ಕರ್ನಾಟಕ ಐತಿಹಾಸಿಕವಾಗಿ, ಭೌಗೋಳಿಕವಾಗಿ ಮತ್ತು ಆಧ್ಯಾತ್ಮಿಕ ಎಲ್ಲಕ್ಕಿಂತ ಹೆಚ್ಚಾಗಿ ಸೌಹಾರ್ದತೆಯ ನಾಡು. ಮುಂದಿನ ದಿನಗಳಲ್ಲಿ ಸುಸ್ಥಿರ ಆರೋಗ್ಯ ಸಮುದಾಯ ನಿರ್ಮಾಣ ಆಗಲಿ ಅನ್ನೋದು ತಮ್ಮ ಆಶಯ. ಖಂಡಿತ ಅದು ಯಾಕೆಂದರೆ ಸಂವಿಧಾನದಲ್ಲಿ ಆರೋಗ್ಯ ಮತ್ತು ವಿದ್ಯೆ ಅನ್ನೋದು ಸರ್ಕಾರಗಳ ಜವಾಬ್ದಾರಿ. ಅದರಲ್ಲಿ ಸರ್ಕಾರಗಳು ಜಾಸ್ತಿ ಪ್ರಯತ್ನ ಮಾಡದೇ ಇರುವುದರಿಂದ ಇಂಥ ಒಂದು ಸಮಸ್ಯೆ ಬಂದಿದೆ. ಆ ಸಮಸ್ಯೆಯ ಜವಾಬ್ದಾರಿಯನ್ನು ಇವತ್ತು ಈ ಸಂಸ್ಥೆಗಳು ನೋಡ್ಕೊಳ್ತಾ ಇದ್ದಾರೆ. ಖಂಡಿತವಾಗಿ ಇದೊಂದು ಉತ್ತಮವಾದ ಕೆಲಸ. ಯಾವುದೇ ಒಂದು ಹಣದ ದುರಾಸೆಯಿಂದ ಅಲ್ಲ, ಜನರ ಸೇವೆಗಾಗಿ ಮಾಡುವಂಥ ಒಂದು ವಿಚಾರ. ಅದಕ್ಕೆ ನಾನು ಹೇಳಿದೆ, ಇದು ಮಾನವೀಯತೆಯ ಪ್ರತೀಕಾರ. SPC ರೂವಾರಿಗಳಾದ ಸನ್ಮಾನ್ಯ ಶ್ರೀ ಮನೀಶ್ ಕಟ್ಗೆ ಅವರು, ಅವ್ರ ಜೊತೆ ನಾವು ಕಳೆದ ಸುಮಾರು 15-18 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ, ಸಂಗೀತದ ಕಾರ್ಯಕ್ರಮ ಮಾಡಲಿ, ಎಸ್ಪೆಷಲಿ ಈ ಕಾರ್ಯಕ್ರಮದಲ್ಲಿ ನಾವು ಅವ್ರು ನನ್ನ ಹತ್ರ ಕೇಳ್ಕೊಂಡ್ರು, ಹಿಂಗೆ ಸಂತೋಷ್ ಹೆಗಡೆ ಅವರು ಬಂದು ಇದನ್ನು ಲಾಂಚ್ ಮಾಡಬೇಕು ಅಂತ. ನಾವು ಸಂತೋಷ್ ಜಿ ಅವ್ರನ್ನ ಕೇಳಿದಾಗ ಇಷ್ಟು ದೂರ ಬಂದು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿದ್ದು ನಮ್ಮ ಕಲ್ಯಾಣ ಕರ್ನಾಟಕದ ಸೌಭಾಗ್ಯವೇ ಸರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮನೀಶ್ ಅವರ ನಿಸ್ವಾರ್ಥ ಸೇವೆ, ಇದು ಯಾವುದೇ ಸ್ವಾರ್ಥ ಇಲ್ಲ ಇಲ್ಲಿ. ನಿಸ್ವಾರ್ಥ ಸೇವೆ ಬರೀ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದ ತುಂಬ ಈ ಕೆಲಸ ಆಗಬೇಕು ಅಂತ ಅವರ ಮನಸ್ಸಿನಲ್ಲಿದೆ. ಖಂಡಿತ ಆ ಕೆಲಸ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ಸಂತೋಷ್ ಹೆಗಡೆ ಅವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು, ಸಂಗೀತದಿಂದ ಆರೋಗ್ಯ ವೃದ್ಧಿ ಆಗ್ತದೆ, ಆರೋಗ್ಯಕ್ಕೆ ಯಾವ ತೊಂದರೆ ಆಗೋದಿಲ್ಲ ಅಂತ ಮೊನ್ನೆ ಸಂತೋಷ್ ಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ. ಅದು ನಿಜವಾಗ್ಲೂ ಸತ್ಯವಾದ ಮಾತು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ SPC ರೂವಾರಿಗಳಾದ ಮನೀಶ್ ಕಟ್ಗೆ ಅವರು ಯಾವುದೇ ಕೆಲಸ ಕಾರ್ಯಕ್ರಮ ಮಾಡಲಿ, ಅವ್ರ ಜೊತೆ ನಾವು ಇರ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸ್ಟಾರ್ಟ್ ಆಗಿದ್ದು 2017 ನಾವು ಈ ಸಂಸ್ಥೆ ಪ್ರಕಾರ ಏನು ಮಾಡ್ತಾ ಇದ್ದೀವಿ ಅಂದರೆ, ವಿ ವಾಂಟ್ ಟು ಗಿವ್ ಅ ಅಫೋರ್ಡೆಬಲ್ ಕೇರ್ ಅಟ್ ಅ ಡೋರ್ ಸ್ಟೆಪ್. ಟುಡೇ in India, if you look at, our 60% of the population stays in the villages. Unfortunately, if you look at the primary health center, the sub-centers and all that, they are only there around I would say in a fingertip you can count them. Unfortunately, every villager, those who are daily wages people are there, those who are struggle for a daily, their food and all that by working on a whole day, they cannot afford to go to these schools. One of the reason, these primary health center, the reason is they are spending their whole day activity not only in terms of traveling but meeting to the doctor, having the test to be done separately in the laboratory, again meeting the doctor and then taking the care advices. This takes 3 to 4 days. Just imagine to take one HbA1c, 3 months average sugar, it takes to them 3 days of activity, plus they are spending around 3,000-4,000 rupees. What we are trying to do by bringing this concept at a doorstep is, ಜನಗಳು ಅವ್ರ ಮನೆಯಲ್ಲಿರಲಿ ಅಥವಾ ಸ್ಟೂಡೆಂಟ್ ಸ್ಕೂಲಲ್ಲಿರಲಿ, ಅವ್ರಿಗೆ ನಾವು ಈ ಫಸ್ಟ್ ಲೆವೆಲ್ ಆಫ್ ಅಡ್ವೈಸ್ ಕೊಟ್ಟರೆ, ಇವಾಗ ನಮ್ಮ ಮಷಿನ್ಸಲ್ಲಿ 3 ಮಿನಿಟ್ಸಲ್ಲಿ HbA1c ಡೇಟಾ ಬರುತ್ತೆ. ಅಂದರೆ ಆ ಸ್ಪಾಟಲ್ಲಿ ಟೆಲಿಮೆಡಿಸಿನಿಂದ ಡಾಕ್ಟರ್ ದೂರಲ್ಲಿ ಕಲಬುರಗಿಯಲ್ಲಿ ಕೂತಿರಲಿ ಅಥವಾ ಡೆಲ್ಲಿಯಲ್ಲಿ ಅಥವಾ ಬೆಂಗಳೂರಲ್ಲಿ ಅವ್ರಿಗೆ ಹೇಳ್ಬೋದು, ನಿಮ್ಮ HbA1c ಶುಗರ್ ಕಂಟೆಂಟ್ ಜಾಸ್ತಿ ಇದೆ, ನಿಮಗೆ ಈ ಡಿಸೀಸನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಈ ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ. ಅದ್ರ ಟೆಲಿಮೆಡಿಸಿನಿಂದ ಆನ್ ದ ಸ್ಪಾಟ್ ಹೇಳ್ಬೋದು. ಇವರು ನಮ್ಮ ರೈತರಾಗಲಿ ಅಥವಾ ಸ್ಕೂಲಲ್ಲಿ ಟೀಚರ್ ಆಗಲಿ, ಪೇರೆಂಟ್ಸ್ ಆಗಲಿ, ಅವರು ಯಾವ್ಯಾವ ವಿಲೇಜಲ್ಲಿ ಎಲ್ಲೆಲ್ಲಿದ್ದಾರೆ ಆನ್ ಸ್ಪಾಟಲ್ಲಿ ಕೊಡೋದು ವ್ಯವಸ್ಥೆನ ನಾವು ಈ ನಮ್ಮ ರಿಜಿಸ್ಟರ್ ಹೆಲ್ತ್ ಕೇರ್ ಮಾಡ್ತಾಯಿದ್ದೀವಿ. ಅದ್ರ ಹಿಂದೆ SPC ಹಾಸ್ಪಿಟಲ್ ಅವ್ರದ್ದೊಂದು ಬೇರೆಯೇ ಒಂದು ಲಾಸ್ಟ್ 5 ಇಯರ್ಸಲ್ಲಿ ಲಾಂಗ್ ಟರ್ಮ್ ಕೇರು, ಏಜಿಂಗ್ ಪಾಪ್ಯುಲೇಷನ್ ಆಗಲಿ ಅಥವಾ ಪೋಸ್ಟ್ ಆಪರೇಟಿವ್ ಆಗಲಿ, ಕ್ರೋನಿಕ್ ಪೇಷಂಟ್ ಆಗಲಿ, ಅವರಿಗೆ ಹೇಗೆ ನಾವು ಆಸ್ಪತ್ರೆ ಹೊರಗಡೆಯನ್ನು ಹೇಗೆ ಅವರಿಗೆ ಸಂಭಾಳಿಸ್ಬೇಕು, ಅವರಿಗೆ ಯಾವ ಥರ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕೆಲವೊಂದು ನರ್ಸಿಂಗ್ ಸ್ಟಾಫು ಬೇಕಾಗಿಲ್ಲ. ನಾವು ಅವ್ರ ಮನೆಯಲ್ಲಿ ಅವರ ಅಟೆಂಡರ್ ಇದ್ದವರು, ತಾಯಿ, ತಂದೆ, ಮಗ ಯಾರು ಇರಲಿ ಅಥವಾ ಮಗಳು, ಅವರಿಗೆ ನಾವು ಹೇಗೆ ಹೇಳ್ತೇವೆ ಅಂದರೆ, ನಿಮ್ಮ ಮನೆಯಲ್ಲಿ ಯಾರು ಈ ಇದರಿಂದ ಕಾಯಿಲೆಯಿಂದ ಬೆಡ್ ರಿಡನ್ ಆಗಿದ್ದಾರೆ ಅವರಿಗೆ ಹೇಗೆ ಸಂಭಾಳಿಸ್ಕೋಬೇಕು,
ಅದಕ್ಕೆ ಬೇಕಾದರೆ ಈ ಟೆಸ್ಟ್ಗಳು ಹೇಗೆ ಮಾಡಬೇಕು, ಇದಕ್ಕೆ ನಾವೇನು ಮಾಡಿದ್ದೀವಿ, ಮನೆ ಮನೆಗೆ ಸೇರೋಂಥ ಆಲ್ಮೋಸ್ಟ್ ಡಾಕ್ಟರ್ ಎಟ್ ಹೋಮ್ ಈ ನಮ್ಮ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೋಗುತ್ತೆ. ನಾವು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್, ನಮ್ಮ ತಾಯಿ, ನಮ್ಮ ಆಯಾ ಅವ್ರು ಈ ಟ್ರೀಟ್ಮೆಂಟನ್ನು ಫಸ್ಟ್ ಲೆವೆಲ್ ಪ್ರೈಮರಿ ಏನು ಹೆಲ್ತ್ ಕೇರ್ ಅಂತೀವಲ್ಲ ಅದನ್ನು ಕೊಡೋಷ್ಟು ನಾವು ಇದನ್ನು ಸಮೃದ್ಧ ಮಾಡಿದ್ದೀವಿ ಈ ಸಂಸ್ಥೆ 2 ಸಂಸ್ಥೆಯಿಂದ. ಸೊ ಅವರ್ ಐಡಿಯಾ ಈಸ್ ಇನ್ ನೆಕ್ಸ್ಟ್ ಅರೌಂಡ್ 18 ಮಂತ್ಸಲ್ಲಿ ವಿ ವಾಂಟ್ ಟು ಕ್ರಿಯೇಟ್ ಎ ಹೆಲ್ತ್ ರಿಂಗ್ ಅರೌಂಡ್ ಕಲಬುರ್ಗಿ. ಈ ಕಲಬುರ್ಗಿ ಹೊರಗಡೆ ಒಂದು 8 to 20 ಕಿಲೋಮೀಟರ್ಸಲ್ಲಿ ರೂರಲ್ ಮತ್ತು ರಿಮೋಟ್ ವಿಲೇಜಸ್ ಎಲ್ಲ ಅರೌಂಡ್ 30 ವಿಲೇಜಸಲ್ಲಿ ಪ್ರತಿಯೊಂದು ಇದರಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಅಥವಾ ಪಂಚಾಯತ್ ಆಗಲಿ ಅಂಗನವಾಡಿಯಲ್ಲಿ ಈ SPC MI ರೂಮ್ ಅಥವಾ ಝೆನ್ ಕ್ಲಿನಿಕ್ ಅಂತ ಕಾನ್ಸೆಪ್ಟ್ ತೊಗೊಂಡು ಬಂದು ಅದನ್ನು ನಮ್ಮ ಒಂದು ಡಿಜಿಟಲಿ ಹೆಲ್ತ್ ಕನೆಕ್ಟ್ ಮಾಡಿ ಅವ್ರಿಗೆ ಜಯದೇವ ಆಗಲಿ ಅಥವಾ ನಿಮ್ಯಾನ್ಸ್ ಆಗಲಿ ಕಿಡ್ವಾಯಿ ಆಗಲಿ ಈ ಸಂಸ್ಥೆಗೆ ಮುಂಚೆ ಕಳಿಸೋಕ್ಕಿಂತ ಮುಂಚೆ ಫಸ್ಟ್ ಲೆವೆಲ್ ನಮ್ಮ ಡಾಕ್ಟರ್ಸಿಂದ ಎಕ್ಸ್ಪರ್ಟ್ ಡಾಕ್ಟರಿಂದ ಒಂದು ಫಸ್ಟ್ ಲೆವೆಲ್ ಆಗಿ ಅಡ್ವೈಸ್ ಕೊಟ್ಟು ಅವರಿಗೆ ಕರೆಕ್ಟಾಗಿ ಕೇರ್ ಡೆಲಿವರಿ ಹೇಗೆ ಅವ್ರ ಮನೆಯವ್ರಿಗೆ ತಲುಪಿಸ್ಬೇಕು, ಇದು ನಮ್ಮ ಉದ್ದೇಶ. ನಮಸ್ಕಾರ ಸರ್. ಈಗಾಗಲೇ ಮನೀಶ್ ಸರ್ ಆಗಿರ್ಬೋದು, ಜಸ್ಟಿಸ್ ಸಾಹೇಬರು ಮಾತಾಡಿದ್ದಾರೆ. ಸರ್ದು ಒಂದು ಡ್ರೀಮ್ ಏನಿದೆ ಅಂತಂದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಯಲ್ಲಿ ಎಸ್ಪೆಷಲಿ ಮಹಿಳೆಯರು ಹಾಗೂ ವೃದ್ಧರು ಹೆಲ್ತ್ ಕೇರು ಮಾಡೋದಿಲ್ಲ. ಸರ್ಕಾರ ಸಾಕಷ್ಟು ಸ್ಕೀಮ್ಸ್ಗಳು ಕೊಟ್ಟಿದ್ದಾರೆ. ಸಿಟೀಸಲ್ಲಿ ಸಾಕಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ಈ ಸರ್ ಏನು ಮಾಡ್ತಾ ಇದ್ದಾರೆ ಅಂದರೆ ರಿಡ್ಜೋ ಕಂಪ್ನಿಯಿಂದ ಇವರು ಸ್ವತಃ ಗ್ರಾಮಾಂತರ ಪ್ರದೇಶಕ್ಕೆ ಮನೆ ಮನೆಗಳಿಗೆ ಹಾಸ್ಪಿಟಲ್ ತಗೊಂಡು ಹೋಗ್ತಾ ಇದ್ದಾರೆ. ದಟ್ ಈಸ್ ದ ಫಸ್ಟ್ ಥಿಂಗ್. ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ ಈಸ್ ರೀಚಿಂಗ್ ಟು ದ ಡೋರ್ ಸ್ಟೆಪ್ ಆಫ್ ಎವ್ರಿ ರೂರಲ್ ಪೀಪಲ್. ಸೆಕೆಂಡ್, ಈಗ ನಾವು ನೋಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಕೂಡ ಈ ಮಕ್ಕಳೇನಿದ್ದಾರೆ ಪಿಡಿಯಾಟ್ರಿಕ್ ಝೋನ್ ಏನು ಕರಿತಾ ಇದ್ದೀವಿ, ಸುಮಾರು ಟೀನೇಜ್ ಬಂದಾಗೆ ಭಾಳ ಪ್ರಮಾಣದಲ್ಲಿ ಬೇಕಾದಂಥ ರೋಗಗಳು ಬರ್ತಾ ಇದೆ. ಅಂದರೆ ಪಿಡಿಯಾಟ್ರಿಕ್ ಒಬೇಸಿಟಿ ಬರ್ತಾ ಇದೆ, ಪಿಡಿಯಾಟ್ರಿಕ್ದಲ್ಲಿ ಕ್ಯಾನ್ಸರ್ ಆಗ್ತಾ ಇದೆ, ಪಿಡಿಯಾಟ್ರಿಕ್ದಲ್ಲಿ ಡಯಾಬಿಟೀಸ್ ಇಂಡ್ಯೂಸ್ ಆಗ್ತಾ ಇದೆ. ನಾವಿರ್ತಕ್ಕಂಥ ವಾತಾವರಣ, ನಾವು ತಿಂತಕ್ಕಂಥ ಆಹಾರ, ಸ್ಟ್ರೆಸ್ ಕಂಡೀಷನು, ಲೈಫ್ ಸ್ಟೈಲು ಪ್ರಾಬ್ಲಮ್ಸ್ ಇದೆ. ಸೊ ಇವೆಲ್ಲ ಅನ್ಡಯಾಗ್ನೋಸ್ಡ್ ಆಗಿ ಹೋಗ್ತಾ ಇದೆ. ನಾವು ನಮ್ಮ ಎಂಜಿನ್ ಫೌಂಡೇಶನ್ ಹಾಗೂ SPC ಹಾಗೂ ರಿಡ್ಜೋ ಕಡೆಯಿಂದ ಇವತ್ತಿನ ದಿವಸ ನಾವೊಂದು ಮೆಗಾ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ ಈ ಸುತ್ತಮುತ್ತ ಇರ್ತಕ್ಕಂಥ 9-10 ಹಳ್ಳಿ ಜನಗಳಿಗೆ ಇವತ್ತು ಅವರ ಹೆಲ್ತ್ ಚೆಕಪ್ ಆಗಬೇಕು. ಕಲಬುರಗಿ ಮಹಾನಗರದಿಂದ ಸುಮಾರು 25 ವೈದ್ಯರು ಬರ್ತಾ ಇದ್ದಾರೆ. ಆ ವೈದ್ಯರ ತಂಡದಲ್ಲಿ ನರರೋಗ ತಜ್ಞರು, ಎಂಡೋಕ್ರೈನಾಲಜಿಸ್ಟ್ ಅಂದರೆ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ, ಡೆಂಟಲ್ ಟೀಮ್ ಬರ್ತಾ ಇದೆ, ಕಣ್ಣಿನ ಡಾಕ್ಟರ್ಗಳು ಬರ್ತಾ ಇದ್ದಾರೆ, ನೇತ್ರ ತಜ್ಞರು ಬರ್ತಾ ಇದ್ದಾರೆ, ಮೂತ್ರಪಿಂಡ ತಜ್ಞರು ಬರ್ತಾ ಇದ್ದಾರೆ, ಮಕ್ಕಳ ಮೂತ್ರಪಿಂಡ ತಜ್ಞರು ಬರ್ತಾ ಇದ್ದಾರೆ, ಮಕ್ಕಳ ತಜ್ಞರು ಬರ್ತಾ ಇದ್ದಾರೆ. ಇದೇ ಥರ ಈವನ್ ಹೆಣ್ಮಕ್ಳಿಗೋಸ್ಕರ ಗೈನಕಾಲಜಿಸ್ಟ್ ಕೂಡ ಬರ್ತಾ ಇದ್ದಾರೆ. ನಾವು ಪ್ರತಿಯೊಂದು ಕ್ಯಾಂಪ್ನಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಶ್ರೀ ಮನೀಶ್ ಸರ್ ಹೇಳಿದಾಗೆ ಅರೌಂಡ್ 40 to 60% ಆಫ್ ದ ಪೇಷಂಟ್ಸ್ ಹೂ ಕಮ್ ಫಾರ್ ದ ಹೆಲ್ತ್ ಕ್ಯಾಂಪ್, ದೇ ಡೋಂಟ್ ನೋ ದೇ ಆರ್ ಆಲ್ರೆಡಿ ಹೈ ಡಯಾಬಿಟಿಕ್ ಆ್ಯಂಡ್ ಹೈ ಬ್ಲಡ್ ಪ್ರೆಷರ್ ಪೇಷಂಟ್ಸ್ ಆ್ಯಂಡ್ ದೇ ಆರ್ ನಾಟ್ ಆನ್ ಎನಿ ಮೆಡಿಕೇಶನ್ ಆರ್ ಟ್ರೀಟ್ಮೆಂಟ್. ಸೊ ಇದು ಒಂದು ಒಳ್ಳೆ ಇನಿಷಿಯೇಟಿವ್. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದು ಒಂದು ಒಳ್ಳೆ ವರದಾನಾಗಿ ನೀಡ್ತಾ ಇದ್ದಾರೆ ಮನೀಶ್ ಸರ್ ಅವರು. ನಾನು ಹೇಳಿದಾಗೆ ಹಳ್ಳಿಗೆ ಇದು ರೀಚ್ ಆಗಲೇಬೇಕು. ಒಂದು ಸೆಂಟ್ರ್ ಈ ನಮಗೆ ಕಂದಾಳ ಅನ್ನೋದು ಫಸ್ಟ್ ಪ್ಲೇಸ್ ಅವರು ಐಡೆಂಟಿಫೈ ಮಾಡಿದ್ದಾರೆ. ಈ ಬೆಲ್ಟದಲ್ಲಿ ಈ ಸ್ಕೂಲ್ ಕ್ಯಾಂಪಸ್ದಲ್ಲಿ ಇವತ್ತು MI ರೂಮ್ ನಾವೇನು ಸೆಟ್ ಮಾಡ್ತಾ ಇದ್ದೀವಿ ಜಾಯಿಂಟ್ ವೆಂಚರ್ದಲ್ಲಿ, ಆ ರೂಮು ಕೇವಲ ಕಂದಾಳ ಗ್ರಾಮಗೋಸ್ಕರ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿ ಜನಗಳಿಗೆ ಇದನ್ನು ಯಾವ ಥರ ಯೂಸ್ ಆಗಬೇಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಶಾಲೆಯ ಆಡಳಿತ ಮಂಡಳಿಗಳ ಸದಸ್ಯರಾಗಿರ್ಬೋದು, ಆಮೇಲೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಸೊ ಅದರಿಂದನೇ ನಾವು ಇದನ್ನು ಜನಗಳಿಗೆ ರೀಚ್ ಆಗ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ಹೆಲ್ತ್ ಕ್ಯಾಂಪ್ದಲ್ಲಿ ಕೂಡ ಉಚಿತವಾದಂಥ ಆರೋಗ್ಯ ತಪಾಸಣೆ ಜೊತೆಗೆ ಉಚಿತವಾದಂಥ ಔಷಧಿಗಳು ಕೊಡ್ತಾ ಇದ್ದೀವಿ ಹಾಗೂ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ನಮ್ಮಲ್ಲಿ ಏನು ಒಂದೇ ರಿಕ್ವೆಸ್ಟ್ ಅಂದರೆ ಅನಾರೋಗ್ಯದಿಂದ ಹೆಲ್ತಿಗೆ ಬರಬೇಡ್ರಿ. ಹೆಲ್ತ್ ಕ್ಯಾಂಪಿಗೆ ಎಲ್ಲರೂ ಹೆಲ್ದಿ ಪರ್ಸನ್ ಕೂಡ ನೀವು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು. ಅನ್ನೋಯಿಂಗ್ಲಿ ಸಮ್ ಡಿಸೀಸ್ ಮೇ ಕಮ್. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ನಾನು ಈ ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.